ರಾಜ್ಯದಲ್ಲಿ ಮತ್ತೆ ಸವಾರಿ ಆರಂಭಿಸಿರೋ ಕೊರೋನಾ ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿದೆ. ರಾಜ್ಯದಲ್ಲಿಂದು 104 ಜನರ ಮೇಲೆ ಅಟ್ಯಾಕ್ ಮಾಡಿರುವ ಸೋಂಕು ಬೆಂಗಳೂರಿನಲ್ಲೇ 85 ಜನರಿಗೆ ಶಾಕ್ ಕೊಟ್ಟಿದೆ. ಸೋಂಕು ಹೆಚ್ಚಾಗ್ತಿದ್ದಂತೆ ಅಲರ್ಟ್ ಆಗಿರೋ ಸರ್ಕಾರ 3 ಆಸ್ಪತ್ರೆಗಳಲ್ಲಿ ಕೊರೋನಾ ವಾರ್ಡ್ ರೆಡಿ ಮಾಡಿದೆ. ಕಣ್ಣಿಗೆ ಕಾಣದ ಕ್ರೂರಿ ಸದ್ದಿಲ್ಲದೆ ದೇಹ ಹುಕ್ಕುತ್ತಿದೆ. ಮಾರಣ ಹೋಮವನ್ನೇ ನಡೆಸಿದ ಸೋಂಕು ಮತ್ತೆ ದಾಂಗುಡಿ ಇಟ್ಟಿದೆ. ಅದರಲ್ಲೂ ಬೆಂಗಳೂರನ್ನೇ ಟಾರ್ಗೆಟ್ ಮಾಡ್ತಿರುವ ಕೊರೋನಾ ಇಂದು ಒಂದೇ ದಿನ 85 ಜನರ ಮೇಲೆ ಸವಾರಿ ಮಾಡಿದೆ. ಬೆಂಗಳೂರಿನಲ್ಲಿ ಮತ್ತೆ ಆವರಿಸುತ್ತಿದೆ ಕೊರೋನಾ. ಸಿಲಿಕಾನ್ ಸಿಟಿಯಲ್ಲಿ ಇಂದು 85 ಜನರಿಗೆ ಸೋಂಕು. ರಾಜ್ಯದಲ್ಲಿ ಮತ್ತೆ ಆವರಿಸುವ ಲಕ್ಷಣ ತೋರಿಸುತ್ತಿರುವಂತಹ ಹೆಮ್ಮಾರಿ ಕೊರೋನಾ ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿಕೊಂಡು ನಿತ್ಯ ಬರ್ತಿರೋ ಕೇಸ್ಗಳಿಂದಲೇ ಗೊತ್ತಾಗ್ತಿದೆ. ಇವತ್ತು ಕೂಡ ಅದೇ ಆಟವನ್ನ ತೋರಿಸಿದೆ ಕೊರೋನಾ. ಇಂದು ರಾಜ್ಯದ ಉದ್ದಗಲಕ್ಕೂ 104 ಕೇಸ್ಗಳು ಬಂದಿವೆ. ಈ ಪೈಕಿ ಬೆಂಗಳೂರಿನಲ್ಲಿ 85 ಜನರಿಗೆ ಸೋಂಕು ಒಕ್ಕರಿಸಿರುವುದು ಗೊತ್ತಾಗಿದೆ. ಆ ಮೂಲಕ ರಾಜಧಾನಿಯಲ್ಲೇ ಸೋಂಕಿತರ ಸಂಖ್ಯೆ 234ಕ್ಕೆ ಏರಿಕೆಯಾಗಿದೆ. ಕೊರೋನಾ ಚಿಕಿತ್ಸೆಗಾಗಿ ಆಸ್ಪತ್ರೆಗಳು ಸಜ್ಜು. ವಾಣಿ ವಿಲಾಸ, ವಿಕ್ಟೋರಿಯಾ, ಕೆಸಿ ಜನರಲ್ನಲ್ಲಿ ಪ್ರತ್ಯೇಕ ವಾರ್ಡ್. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆ, ವಾಣಿ ವಿಲಾಸ್ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆಗಳಲ್ಲಿ ಕೋವಿಡ್ ವೇಳೆ ತೆರೆದಿದ್ದ ಕೋವಿಡ್ ಕೇರ್ ಸೆಂಟರ್ಗಳು ಮರುಜೀವ ಪಡೆದಿವೆ. ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು, ವೆಂಟಿಲೇಟರ್ಗಳನ್ನ ಸಿದ್ಧಗೊಳಿಸಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿನ ಕೋವಿಡ್ ಸಿದ್ಧತೆಯನ್ನ ಪರಿಶೀಲಿಸಿದ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೆದರಬೇಡಿ ಅಂತ ಜನರಿಗೆ ಮನವಿ ಮಾಡಿದ್ರು. ನೋಡಿ, ಮೊದಲನೇದಾಗಿ ನಾನು ಜನರಿಗೆ ಆತಂಕ ಪಡಬೇಕಾಗಿಲ್ಲ ಅಂತಕ್ಕಂಥದ್ದು ನನ್ನ, ಯಾಕಂತಂದರೆ ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರನೇ ಈ ಏನು ತಳಿ ಇದೆಯಲ್ಲ, ಇದು ಅಷ್ಟು ಅಪಾಯಕಾರಿ ತಳಿ ಅಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದರೂ ಕೂಡ ಮುಂಜಾಗ್ರತೆ ಕ್ರಮವಾಗಿ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೀವಿ. ಇನ್ನು ರಾಜ್ಯ ಸರ್ಕಾರದ ಸೂಚನೆಯಂತೆ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ನೀಡೋಕೆ ಪ್ರತ್ಯೇಕ ವಾರ್ಡ್ಗಳನ್ನು ಕೂಡ ಮಾಡಲಾಗಿದೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ 10 ಆಕ್ಸಿಜನ್ ಬೆಡ್ಗಳಿದ್ದು ಕೋವಿಡ್ ಚಿಕಿತ್ಸೆಗೆ ಪ್ರತ್ಯೇಕ ಕೊಠಡಿ ಮೀಸಲಿಡಲಾಗಿದೆ. ಪ್ರತಿ ಬೆಡ್ಗೆ ಸುಸಜ್ಜಿತ ಹಾಸಿಗೆ ಹೊದಿಕೆ ಸೌಲಭ್ಯ ಇದೆ. ಇನ್ನು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ 16 ಆಕ್ಸಿಜನ್ ಸಹಿತ ಬೆಡ್ಗಳಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 50 ಬೆಡ್ಗಳ ಪ್ರತ್ಯೇಕ ಬ್ಲಾಕ್ ಇದೆ. ಜೊತೆಗೆ 10 ವೆಂಟಿಲೇಟರ್ಗಳ ಪ್ರತ್ಯೇಕ ಬೆಡ್ಗಳ ವ್ಯವಸ್ಥೆ ಇದೆ. ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಲು ಜನ ಹಿಂದೇಟು. ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರತಿದಿನ 1,500 ಟೆಸ್ಟಿಂಗ್ ಮಾಡೋಕೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಅದರಂತೆ ಪಾಲಿಕೆ ವ್ಯಾಪ್ತಿಯ 144 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ ಕೆಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಕೂಡ ಆರಂಭಿಸಲಾಗಿದೆ. ಕಳೆದ ಬಾರಿ ಸ್ವಯಂ ಪ್ರೇರಿತರಾಗಿ ಟೆಸ್ಟಿಂಗ್ಗೆ ಬರ್ತಿದ್ದ ಜನ ಇದೀಗ ಆಸಕ್ತಿ ತೋರಿಸದೇ ಇರೋದು ಆರೋಗ್ಯ ಇಲಾಖೆ ನೀಡಿರುವಂತಹ ಟಾರ್ಗೆಟ್ ರೀಚ್ ಆಗೋಕೆ ಸಾಧ್ಯವಾಗ್ತಿಲ್ಲ. ಅದು BBMP ವತಿಯಿಂದ 1,000 ಮಾಡಬೇಕು, ಇಲ್ಲಿ 500 ಮಾಡಬೇಕಂತ ಇದ್ರು. ನಮ್ಮ ಆಸ್ಪತ್ರೆಯಲ್ಲಿ ಒಂದು 50ರಿಂದ 100 ದಿನ ಟೆಸ್ಟಿಂಗ್ ನಡೀತಾ ಇದೆ. ಬರೋ ದಿನಗಳಲ್ಲಿ ಹೆಚ್ಚಾಗ್ಬೋದು. ಹೆಚ್ಚಾಗಿ ಬಂದರೆ ಅದಕ್ಕೆ ಅಗತ್ಯವಿರುವಂಥ VTM ಮೀಡಿಯಾ ಟೆಸ್ಟ್ ಕಿಟ್ ಎಲ್ಲವನ್ನು ನಾವು ಸಮರ್ಪಕವಾಗಿ ಪೂರೈಸ್ತೀವಿ. ಸದ್ಯಕ್ಕೆ ಸಂಖ್ಯೆ 100 ಒಳಗಿದೆ ಟೆಸ್ಟಿಂಗ್ ಪ್ರತಿದಿನ. ಜಾಸ್ತಿ ಆದಲ್ಲಿ ಕೂಡ ಅದನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ. ಒಂದ್ ಕಡೆ ಸೋಂಕು ಹೆಚ್ಚಾಗ್ತಿದ್ರೆ ಮತ್ತೊಂದ್ ಕಡೆ ಟ್ರೀಟ್ಮೆಂಟ್ ಬಗ್ಗೆಯೂ ಸರ್ಕಾರ ಗಮನ ಹರಿಸಿದೆ. ಆದ್ರೆ ಸೋಂಕಿನ ಲಕ್ಷಣ ಇದ್ರೂ ಕೂಡ ಜನ ಮಾತ್ರ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ತಿಲ್ಲ. ಶಾಂತಮೂರ್ತಿ, TV9 ಬೆಂಗಳೂರು.